ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀನಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ, ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಮತ್ತು ಮಕ್ಕಳ ಸ್ಕೂಲ್ ಎಕ್ಸಾಮ್ ಎಲ್ಲ ಇದ್ದಿದ್ದರಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಈಗ ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ಇದು 4ನೇ ತಾರೀಕು ಮಾಡಿದ್ದು ವಿಡಿಯೋ. ಊರಿಗೆ ಹೋಗಿದ್ವಿ ಬೆಂಗಳೂರಿಗೆ. ಅವತ್ತು 4ನೇ ತಾರೀಕು ಬಂಗಾರಪೇಟೆಯಲ್ಲಿ ಒಂದು ಫಂಕ್ಷನ್ ಇತ್ತು, ಶ್ರೀಮಂತದ ಫಂಕ್ಷನ್ನು. ಅದನ್ನು ಮುಗಿಸ್ಕೊಂಡು ಒಂದು ಮದುವೆ ಇತ್ತು, ಅದನ್ನು ಮುಗಿಸ್ಕೊಂಡು ಬೆಂಗಳೂರಿಗೆ ಹೊರಟಿದ್ವಿ. ಬೆಂಗಳೂರಿಗೆ ನಮ್ಮ ನಾದಿನಿ ಮಗಳು ಅನುಷಾ ಇದ್ದಾಳೆ, ಅವ್ರ ಮನೆಗೆ ಹೊರಟಿದ್ವಿ. ಅವ್ರು ತುಂಬ ದಿವಸದಿಂದ ಬರೋಕ್ಕೆ ಕೇಳ್ತಾಯಿದ್ರು, ಹೋಗೋಕ್ಕಾಗಿಲ್ಲ. ಅದಕ್ಕೆ ರಜೆ ಇತ್ತು ತಾನೇ, ಮತ್ತು ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆದರೆ ಹೋಗೋಕ್ಕಾಗಲ್ಲ ಅಂತ ಹೊರಡ್ತಾಯಿದ್ರಿ. ಸಂಜೆ 4 ಗಂಟೆ ಆಗಿತ್ತು. ರೈಲ್ವೆ ಸ್ಟೇಷನ್ಗೆ ಹೋಗಿದ್ರಿ. 4:15ಗೆ ಟ್ರೈನ್ ಇತ್ತು ಪ್ಯಾಸೆಂಜರು. ಅವತ್ತು ನಮ್ಮ ಯಜಮಾನ್ರು ಇದ್ದರಿಂದ ಭಾನುವಾರನೇ ಹೋಗೋಣ, ಬೆಳಗ್ಗೆ ಕೆಲಸಕ್ಕೆ ಅಲ್ಲಿಂದ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಭಾನುವಾರ ಸಾಯಂಕಾಲನೇ ಹೊರಟಿದ್ವಿ. ನಾವು ಹೋಗೋಷ್ಟರಲ್ಲಿ ಸಂಜೆ 7 ಗಂಟೆ ಆಗಿತ್ತು, 7:15 ಆಗಿತ್ತು. ಅವತ್ತು ಮಾರನೇ ದಿವಸ ಓರಿಯನ್ ಮಾಲ್ಗೆ ಮತ್ತು ಇಸ್ಕಾನ್ ಟೆಂಪಲ್ಗೆ ಹೋಗಬೇಕಾಗಿತ್ತು. ಮಕ್ಕಳೆಲ್ಲ ರೆಡಿಯಾಗಿದ್ದರು, ಕ್ಯಾಬ್ಗೆ ವೆಯ್ಟ್ ಮಾಡ್ತಾಯಿದ್ರಿ. ಕ್ಯಾಬ್ ಮನೆ ಹತ್ರ ಬರೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಪಕ್ಕದ ರೋಡಲ್ಲಿ ಕತ್ಕೊಂಡಿದ್ರಿ. ಕ್ಯಾಬ್ ಬಂತು. ಫಸ್ಟ್ ಹೋಗಿದ್ದು ನಾವು ಓರಿಯನ್ ಮಾಲ್ಗೆ ಹೋದ್ರಿ. ತುಂಬಾ ಚೆನ್ನಾಗಿತ್ತು ಓರಿಯನ್ ಮಾಲು. ಮಕ್ಕಳು ನೋಡಿರಲಿಲ್ಲ, ಅದಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗಿದ್ರಿ ಫಸ್ಟ್ ಟೈಮು. ತುಂಬ ಚೆನ್ನಾಗಿತ್ತು ಪ್ಲೇಸು. ಮಕ್ಕಳು ಆಟ ಆಡೋಕ್ಕೆಲ್ಲ ತುಂಬಾ ಮಾಡಿದರು, ಗೇಮ್ಸು ಎಲ್ಲನೂ ತುಂಬಾ ಇತ್ತು. ಮಕ್ಕಳು ಗೇಮ್ ಎಲ್ಲ ಆಡಿದ್ರು, ಮತ್ತು ಅಲ್ಲೆಲ್ಲ ನೋಡಿಕೊಂಡು ಮತ್ತು ನಾವು ಅಲ್ಲೇನು ಪರ್ಚೇಸ್ ಮಾಡೋಕ್ಕಾಗಿಲ್ಲ. ತುಂಬಾ ಚೆನ್ನಾಗಿತ್ತು. ಅಲ್ಲಿ ಆರ್ಟ್ ಮಾತ್ರ ತುಂಬಾ ಹಳೆ ಫೋನಲ್ಲೆಲ್ಲ ಆರ್ಟ್ ಚೆನ್ನಾಗೇ ಮಾಡಿದರು. ಅದನ್ನೆಲ್ಲ ನೋಡಿಕೊಂಡು ಮತ್ತು ಸಂಜೆ 4:15-5 ಗಂಟೆಗೆ ಇಸ್ಕಾನ್ ಟೆಂಪಲ್ಗೆ ಹೋದ್ರಿ ದೇವ್ರ ದರ್ಶನಕ್ಕಂತ. ಇಸ್ಕಾನ್ ಟೆಂಪಲಲ್ಲೂ ಅಷ್ಟೇ ತುಂಬ ಜನ ಏನಿರಲಿಲ್ಲ. ಅವತ್ತು ಸಂಡೇ ಏನಲ್ವಲ್ಲ, ನಾವು ಹೋಗಿದ್ದು ಮಂಗಳವಾರ ದಿನ. ತುಂಬ ಕಮ್ಮಿನೇ ಇದ್ದರು ಜನ. ಬೇಗನೆ ದರ್ಶನ ಆಯಿತು. ಪ್ರಸಾದ ಎಲ್ಲ ತೊಗೊಂಡು ಮನೆಗೆ ಹೊರಟ್ರಿ. ಇಸ್ಕಾನ್ ಟೆಂಪಲಲ್ಲಿ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಮಕ್ಕಳು ತುಂಬಾ ಆಟ ಮಾಡ್ತಾಯಿದ್ರು, ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಇರೋಣ ಅಂದ್ಬಿಟ್ಟು. ಓರಿಯನ್ ಮಾಲಲ್ಲಿ ಮಕ್ಕಳು ವಿಡಿಯೋ ಗೇಮ್ ಎಲ್ಲ ಆಡಿದ್ರು. ವಿಶ್ವ ಒಬ್ಬನೇ ಆಡಿದ್ದು, ಮಕ್ಕಳು ಯಾರು ಆಡೋಕ್ಕೂ ನಾವು ಹೋಗಲಿಲ್ಲ. ಅವರು ಫೋಟೋ ತೆಗೆಸ್ಕೊಳಕ್ಕೆಲ್ಲ ಪ್ಲೇಸ್ ತುಂಬಾ ಚೆನ್ನಾಗಿತ್ತು. ಮಕ್ಕಳಲ್ಲೆಲ್ಲ ಫೋಟೋಸ್ ಎಲ್ಲ ತಗೊಂಡ್ರು. ವಿಶ್ವ ಬಂದಲ್ಲಿ ವಿಡಿಯೋ ಗೇಮ್ ಆಡಬೇಕು ಅಂದ, ವಿಡಿಯೋ ಗೇಮ್ ಮಾಡ್ತಾಯಿದ್ದ. ಮಕ್ಕಳು ಅದೆಲ್ಲ ಮುಗಿಸ್ಕೊಂಡು ಆಚೆ ಕಡೆ ಬಂದು ಕ್ಯಾಬ್ಗೆ ವೆಯ್ಟ್ ಮಾಡ್ತಾಯಿದ್ರಿ. ಅಲ್ಲಿಂದ ಒಂದು 10 ನಿಮಿಷನೂ ಆಗೋದಿಲ್ಲ ಇಸ್ಕಾನ್ ಟೆಂಪಲ್ಗೆ. ಅಲ್ಲಿಂದ ಇಸ್ಕಾನ್ ಟೆಂಪಲ್ಗೆ ಬಂದು ಆಟೋದಲ್ಲಿ ತುಂಬ ಜನ ಇಕ್ಕೋಕ್ಕಾಗಲ್ವಲ್ಲ, ಅದಕ್ಕೆ ಕ್ಯಾಬ್ ಬುಕ್ ಮಾಡಿಕೊಂಡು ಇಸ್ಕಾನ್ ಟೆಂಪಲ್ಗೆ ಬಂದ್ವಿ. ಜನ ಕಮ್ಮಿ ಇದ್ದಿದ್ದರಿಂದ ದರ್ಶನನೇ ಬೇಗನೆ ಆಯಿತು. ನಾವು ಹೋದ ವರ್ಷ ಹೋಗಿದ್ರಿ, ಅಮ್ಮ ಇದ್ದರು ಅವತ್ತು. ಆದರೆ ಈ ವರ್ಷ ಅಮ್ಮ ಇಲ್ಲ ಅಂದ್ಬಿಟ್ಟೆ ಬೇಜಾರಾಯಿತು. ಅಲ್ಲೆಲ್ಲ ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ಮನೆಗೆ ಹೊರಟ್ರಿ. ಮಕ್ಕಳು ಬರಲ್ಲ ಅಂತ ಆಟ ಮಾಡ್ತಾಯಿದ್ರು, ಇನ್ನೂ ಸ್ವಲ್ಪ ಹೊತ್ತಿರೋಣ ಅಂತ ಇದ್ದು. ಅಷ್ಟು ಚೆನ್ನಾಗಿತ್ತು ಪ್ಲೇಸು. ಆಲ್ರೆಡಿ ಸಂಜೆ 5:15 ಆಗಿತ್ತು. ಅದಕ್ಕೆ ಇನ್ನು ಲೇಟಾಗುತ್ತೆ ಅಂದ್ಬಿಟ್ಟು ನಾವು ಮತ್ತೆ ಮೆಟ್ರೋದಲ್ಲಿ ಅವ್ರ ಮನೆ ಹತ್ರ ಹೊರಟ್ಬಿಟ್ರಿ. ಮತ್ತು ಮಾರನೇ ದಿವಸ ಬುಧವಾರ ಸಂಜೆ 5 ಗಂಟೆಗೆ ನಮ್ಗೆ ಟ್ರೈನ್ ಇತ್ತು, ಮತ್ತು ಊರಿಗೆ ಬರಬೇಕಾಗಿತ್ತು. 6 ಗಂಟೆಗೆ ಕೋಲಾರ ಗಾಡಿ ಇತ್ತು ಬಂಗಾರಪೇಟೆಗೆ. ಮತ್ತು ಆ ಟ್ರೈನ್ಗೆ ವೆಯ್ಟ್ ಮಾಡ್ತಾಯಿದ್ರಿ. ಮನೇಲಿ ನೋಡಿ ನಮ್ಮ ಅನುಷಾ ಮಗಳು ಮೇಕಪ್ ಮಾಡ್ಕೊತಾ ಇದ್ದಾಳೆ. ಅವಳಿಗೆ ಮೇಕಪ್ ಮಾಡ್ಕೊಳೋದಂದರೆ ತುಂಬ ಇಷ್ಟ. ಹೆಣ್ಮಕ್ಳು ಅಷ್ಟೇ ಅಲ್ವಾ, ಮೇಕಪ್ ಅಂದರೆ ತುಂಬಾ ಇಷ್ಟಪಡ್ತಾರೆ. ಆ ಮಗುಗೆಲ್ಲ ಎಂಥ ಹೆಣ್ಮಕ್ಳಿಗೂ ಇಷ್ಟನೇ. ನೋಡಿ ನನ್ನ ಮಕ್ಕಳು ಎಷ್ಟು ಆಟ ಆಡಿಸ್ತಾರೆ ಅವಳನ್ನ.
ಅಲ್ಲಿ ವಂದೇ ಭಾರತ್ ಟ್ರೈನ್ ನಿಲ್ಸಿತ್ತು. ವಿಶ್ವ ಹೋಗ್ಬಿಟ್ಟು ಫೋಟೋ ತೊಗೊತೀನಮ್ಮ, ಒಂದು ಫೋಟೋ ತೊಗೊತೀನಿ ಅಂತ ಇದ್ದ. ಟ್ರೈನೇನು ಆ ಕಡೆ ಬರ್ತಾ ಇರಲಿಲ್ಲ, ಟ್ರೈನ್ ನಿಲ್ಸಿತ್ತು ಅಷ್ಟೇ ಅಲ್ಲಿ. ಅದಕ್ಕೋಸ್ಕರ ನಾನು ಸರಿ ಅಂತ ಹೇಳಿದೆ. ಹಾಗೆ ನಮ್ಮ ಶೋಭಾ ಮಗಳು ಮತ್ತು ಮಗನೂ ಬಂದಿದ್ದ. ರಜೆ ಇದ್ದಿದ್ದರಿಂದ ಅವನು PUC ಓದ್ತಾ ಇದ್ದಾನೆ, ಸೆಕೆಂಡ್ PUC, ಯಶವಂತ್ ಅಂತ. ಅವನು ಬಂದಿದ್ದ ಊರಿಗೆ. ಅವನು ಕರ್ಕೊಂಡು ನಾವು ಬಂದ್ರಿ. ನಮ್ಮ ಯಜಮಾನ್ರು ಸಂಜೆ ಲೇಟ್ ಆಗುತ್ತೆ, ನೀವು ಹೊರಡ್ರಿ, ನಾನು ಬೇರೆ ಟ್ರೈನ್ ಬರ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಮಕ್ಕಳನ್ನ ಕರ್ಕೊಂಡು ಮನೆಗೆ ಬಂದ್ರಿ. ಹೀಗಿತ್ತು ನಮ್ಮ ಜರ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.